ಗಾಂಧಿಯವರು ಕಾಂಗ್ರೆಸ್ನ ನಾಯಕರಿಗೆ ಹೊಡೆಯೋ ತರದ ಜಾಹೀರಾತನ್ನು ನೋಡಿ, ಈಗಾಗಲೇ ಗಾಂಧೀಜಿಯವ್ರನ್ನ ದೈಹಿಕವಾಗಿ ಮುಗಿಸಿದ್ದಾರೆ. ಈಗ ಸಿದ್ಧಾಂತವನ್ನ ಮುಗಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಾರ್ದೆ ಇವರು ವೈಯಕ್ತಿಕವಾಗಿ ಹೀಗೆ ನಿಂದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ಜಾಹೀರಾತು ಇರ್ಬೋದು, ಅವರ ಜಾಹೀರಾತಲ್ಲಿ ವ್ಯತ್ಯಾಸ ನೋಡಿ. ನಾವು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ದೀವಿ. ಇವ್ರ ಜಾಹೀರಾತಿನಲ್ಲಿ ಏನಿದೆ? ಉದ್ದೇಶಪೂರ್ವಕವಾಗಿ ಗಾಂಧೀಜಿಯವರು ಹಿಂಸೆ ಮಾಡೋದು ತೋರಿಸೋದಿದೆ. ನಮ್ಮ ದಲಿತ ನಾಯಕರಿರ್ಬೋದು, ಹಿಂದುಳಿದ ವರ್ಗದ ನಾಯಕರಿರ್ಬೋದು, ಪಕ್ಷದ ನಾಯಕರಿರ್ಬೋದು, ಅವರಿಗೆ ಅನ್ಸೋದಂತ ಇದೆ. ಇವರು ಏನು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಎಲ್ಲ ಪ್ರಶ್ನೆಗಳಿಗೂ ನಾನು ಅಲ್ಲಿ ಉತ್ತರದ 2 ಸರಿ ಕೊಟ್ಟಿದ್ದೀನಲ್ಲ. ಒಂದ್ಸರಿ ಅಸೆಂಬ್ಲಿನಲ್ಲಿ ಕೊಟ್ಟೆ, ಒಂದ್ಸರಿ ಕೌನ್ಸಿಲ್ನಲ್ಲಿ ಕೊಟ್ಟೆ. ಈ BJP ಅಸಮರ್ಥ ನಾಯಕರು ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಿಲ್ಲ? ಯಾಕೆ ಇವರು ಸಭಾತ್ಯಾಗ ಮಾಡಿಬಿಟ್ಟು ಹೋದ್ರು? ಯಾಕೆ ನಮ್ಮ ಉತ್ತರ ಕೇಳಲಿಕ್ಕೆ ಆಸಕ್ತಿ ಇರಲಿಲ್ಲ? ಆಮೇಲೆ ಇವರೇನು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಫ್ ಮೈ ಡಿಯರ್ BJP ಲೀಡರ್ಸ್, ಸೋಷಿಯಲ್ ಆಡಿಟ್ ಅಂತ ಒಂದಿದೆ. ಕರ್ನಾಟಕದಲ್ಲಿ 2013-14 ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು. ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟಲ್ಲಿ ನಿಮ್ಮ ಪ್ರಿಯ ಪ್ರಧಾನಮಂತ್ರಿಯವರ ರಾಜ್ಯದಲ್ಲಿ 2021-22ಕ್ಕೆ ಅಂದರೆ 3.5-4 ವರ್ಷದ ಹಿಂದೆ ಸೋಷಿಯಲ್ ಆಡಿಟ್ ಬಂದಿದ್ದು. ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ನಲ್ಲಿ ಮೊನ್ನೆ ಈಗ ಒಂದು 4 ತಿಂಗಳ ಹಿಂದೆ ನಿಮ್ಮ ಗುಜರಾತ್ ಸಚಿವರ 2 ಮಕ್ಕಳು ಅರೆಸ್ಟ್ ಆಗಿದ್ದಾರೆ. ಯಾವುದಕ್ಕೆ? 71 ಕೋಟಿ ರೂಪಾಯಿ ಹಗರಣ ಮಾಡಿದ್ದಕ್ಕೆ ಮನ್ರೇಗಾನಲ್ಲಿ. ಇನ್ನು 150 ಕೋಟಿ ಎಕ್ಸ್ಟ್ರಾ, 71 ಹೊರತುಪಡಿಸಿ 150 ಕೋಟಿ ರೂಪಾಯಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಕೋರ್ಟಿಂದ ಬೇಲ್ ಕೂಡ ಸಿಗ್ತಾ ಇಲ್ಲ ಅವರಿಗೆ. ಚರ್ಚೆ ಮಾಡಂಗಿದ್ರೆ ಮಾಡ್ಬೋದಾಗಿತ್ತು ಅಸೆಂಬ್ಲಿನಲ್ಲಿ, ಯಾಕೆ ಮಾಡಿಲ್ಲ? ಉತ್ತರ ಪ್ರದೇಶನಲ್ಲಿ ಸತ್ತಿರೋರ ಹೆಸರು ಮೇಲೆ ಮನ್ರೇಗಾ ಕಾರ್ಡ್ನಲ್ಲಿ ದುಡ್ಡು ಹೋಗ್ತಾ ಇದೆ. ಕೋರ್ಟೇ ಆದೇಶ ಮಾಡಿದೆ, ಉತ್ತರ ಪ್ರದೇಶ ಹೈಕೋರ್ಟು, ಇದನ್ನ ನೀವು ನಿಯಂತ್ರಣ ಮಾಡಬೇಕು ಅಂತ. ಮಾತಾಡೋಣ ಬನ್ನಿ. ಯಾರು ಸಂಗಪ್ಪ, ಯಾರು ನುಂಗಪ್ಪ, ಯಾರು? ಯಾಕೆ ಓಡೋದ್ರಿ ಅವಕಾಶ ಇದ್ದಾಗ? ಕೌನ್ಸಿಲ್ನಲ್ಲಿ ಚರ್ಚೆ ಯಾಕೆ ಮಾಡಿಲ್ಲ? ಮನ್ರೇಗಾ ವರ್ಸಸ್ VB ಗ್ರಾಮ್ಜಿ ಬಿಲ್ಲು ಸೆಕ್ಷನ್ ವೈಸ್ ನಾನು ಮಾತನಾಡಿದ್ದೀನಲ್ಲ, ವಿಡಿಯೋ ಇದೆ, ಹೋಗಿ ಅದನ್ನು ನೋಡ್ಕೊಂಡ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಏನಿದೆ ಬಂದು ಚರ್ಚೆ ಮಾಡಂಗಿದ್ರೆ 100% ರೆಡಿ ಇದ್ದೀವಿ. ನೀವು ಮುಂಚೆಯಿಂದಾನೂ ಕೂಡ ಬರೇ ಬೋಗಸ್ ಮಾತುಗಳು ಹೇಳ್ಕೊಂಡು, ಜೂಮ್ಲಾಗಳು ಕೊಟ್ಕೊಂಡು, ಇಂಥ ಕೆಟ್ಟ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡೇ ಬೆಳೆದಿದ್ದೀರಾ. ಇನ್ನು ನೀವು ಮಾಡ್ತೀರಾ, ಏನಿದ್ರು ಇದು ಮುಂದುವರಿಸಿದ್ದೀರಾ, ಏನಿದ್ರು ಕೂಡ ಜನರಿಗೆ ಗೊತ್ತಿದೆ. ಅದಕ್ಕೆ ತಾನೇ ನಿಮಗೆ ಕಿತ್ತು ಬಿಸಾಕಿದ್ದು. ಕರ್ನಾಟಕದಲ್ಲಿ ಕೇರಳ ಅಪೋಸ್ ಮಾಡಿದೆ, ಪಂಜಾಬ್ ಅಪೋಸ್ ಮಾಡಿದೆ, ಹರಿಯಾಣ, ನಿಮ್ಮ ಯಾವುದು ಹಿಮಾಚಲ್ ಪ್ರದೇಶ್ ಮಾಡಿದೆ, ತೆಲಂಗಾಣ ಮಾಡಿದೆ, ತಮಿಳುನಾಡು ಮಾಡಿದೆ. ಮತ್ತು ವಿಶೇಷವಾಗಿ ನಿಮ್ಮ ಚಂದ್ರಬಾಬು ನಾಯ್ಡು ಅವರು, ಯಾರು NDA ಸರ್ಕಾರದಲ್ಲಿ ಇವರು ಪಾರ್ಟ್ನರ್ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರಿಲ್ಲ ಅಂದರೆ ಈ ಸರ್ಕಾರನೇ ಇಲ್ಲ. ಅವರು ಕೂಡ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ, ಲಿಖಿತ ಮೂಲಕ ಹೇಳಿದ್ದಾರೆ. ನೀವು ನಿಮ್ಮ ಈ ಏನೋ ಇದು ಜಾಬ್ ಗ್ಯಾರಂಟಿ, ರೋಜ್ಗಾರ್ ಗ್ಯಾರಂಟಿ ಯೋಜನೆಯನ್ನು ನೀವು ಸ್ಥಾಪಿಸ್ಬೇಕಂದ್ರೆ, ಅನುಷ್ಠಾನಕ್ಕೆ ತರಬೇಕಂದ್ರೆ ದಯವಿಟ್ಟು ನಮಗೆ ಒಂದು ವಿಶೇಷವಾದಂಥ ಪ್ಯಾಕೇಜನ್ನು ನೀಡಬೇಕಾಗುತ್ತೆ. ಇಲ್ಲದ್ರೆ ನಮಗೆ ಇದು ಅನುಷ್ಠಾನಕ್ಕೆ ತರೋಕ್ಕಾಗಲ್ಲ ಅಂದ್ಬಿಟ್ಟು ಪ್ರಧಾನಮಂತ್ರಿ ಮೋದಿ ಅವರಿಗೆ ನಿಮ್ಮವರಾದಂಥ ಚಂದ್ರಬಾಬು ನಾಯ್ಡು ಬರೆದಿದ್ದಾರೆ. ಅದಕ್ಕೇನಂತೀರಾ? ಹಿಂದೆ 100 ದಿನ ಕೊಡೋಕ್ಕಾಗ್ತಾ ಇಲ್ಲ, 125 ದಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಕೊಡ್ತೀರಾ ಅಂತ ನಿಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಲಿಕ್ಕೆ ಸಾಧ್ಯನಾ? ಇವತ್ತು 8.5 ಕೋಟಿ ಸುಮಾರು ಜಾಬ್ ಕಾರ್ಡ್ಗಳಿದ್ದಾವೆ, ಆಕ್ಟಿವ್ ಜಾಬ್ ಕಾರ್ಡ್ಸ್. ಅವರಿಗೆ ನೀವು ಕನಿಷ್ಠ ಪಕ್ಷ 75 ದಿನ ನೀವು ಅವ್ರಿಗೆ ಉದ್ಯೋಗ ಕೊಡಬೇಕು ಅಂದರೆ ಕೇಂದ್ರದ 60% ಪಾಲು ಕೊಡಬೇಕು. 125 ಅಂದರೆ ನಿಮಗೆ ಬೇಕಾಗಿರೋದು 2.83 lakh crore rupees. ನೀವೆಷ್ಟು ಅಲೋಕೇಶನ್ ಮಾಡಿರೋದು? 95,000 crore rupees. ಅದರಲ್ಲಿ 30,000 ಕೋಟಿ ರೂಪಾಯಿ ಹಿಂದಿನ ಬಿಲ್ಲಿಗೆ. 60,000 ಕೋಟಿ ರೂಪಾಯಿನಲ್ಲಿ ನೀವು ಜನರಿಗೆ 125 ದಿನ ಕೊಡ್ತೀರಾ? 8.5 ಲಕ್ಷ ಕೋಟಿ ಜನರಿಗೆ. ಏನಿದು ಹುಡುಗಾಟನಾ? ಏನು ಇವರು ಹೆಂಗೆ ನಿಮ್ಗೆ 15 ಲಕ್ಷ ನಿಮ್ಮ ಬ್ಯಾಂಕಿಗೆ ಹಾಕ್ತೀನಂದ್ರಲ್ಲ, ಹೆಂಗೆ ಅಮೆರಿಕಾದವರೆಲ್ಲರೂ ಬಂದು ಇಂಡಿಯಾ ವೀಸಾಗೆ ಲೈನಲ್ಲಿ ನಿಂತ್ಕೊತೀನಿ ಅಂತ ಹೇಳಿದ್ರಲ್ಲ, ಹೆಂಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂದ್ರಲ್ಲ ಪ್ರತಿ ವರ್ಷ, ಅದೇ ಸರಣಿ ಸುಳ್ಳಲ್ಲಿ ಇದು ಒಂದು ಕೂಡ. ನಿರ್ಣಯ ಹಲ್ಲೆ ಮಾಡೋದಕ್ಕೆ ಸಂಸತ್ತಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಥರ ಓಂ ಬಿರ್ಲಾ ಅವರು ಸೇರಿದಂತೆ. ನನ್ನ ಪ್ರಕಾರ ಲೋಕಸಭೆಯ ಸ್ಪೀಕರು ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು.
ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಇವತ್ತು ಸ್ಪೀಕರ್ ಹತ್ರ ಇದೆ ಅಂದರೆ ಅದನ್ನು ಮಹಿಳೆಯರು ಏನೋ ಒಂದು ಅಹಿತಕರವಾದಂಥ ಘಟನೆ ಮಾಡ್ಬೋದು. ಕಾಂಗ್ರೆಸ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಅದರ್ ವುಮೆನ್ ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನಾದರೂ ಸ್ವಲ್ಪನ ಕಾಮನ್ ಸೆನ್ಸಿಂದ ಮಾತಾಡಿದ್ರೆ ನಾವು ಏನಾದರೂ ಉತ್ತರ ಕೊಡ್ಬೋದು. ಸಿ ಬೀಯಿಂಗ್ ಸ್ಪೀಕರ್ ಆಫ್ ದಿ ಹೌಸ್, ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಅಮಿತ್ ಶಾ ಅವ್ರ ಹತ್ರ ಇರಲಾರ್ದಂಥ, ಅಂದರೆ ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂಥ ಇಂಟೆಲಿಜೆನ್ಸು ಸ್ಪೀಕರ್ ಹತ್ರ ಇದೆ, ಮತ್ತು ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾರಾದರೂ ನಂಬ್ತಾರ ಇವರೇ? ಇಂಥ ಹಾಸ್ಯಾಸ್ಪದವಾದಂಥ ಮಾತು, ಇಂಥ ಬೇಜವಾಬ್ದಾರಿಯಾದ ಮಾತು ಯಾರು ಹೇಗೆ ಹೇಳಿದಾರೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ಭಾಳ ಸ್ಪಷ್ಟವಾಗಿ ಹೋಮ್ ಮಿನಿಸ್ಟರು ಉತ್ತರ ಕೊಡಬೇಕಾಗುತ್ತೆ. ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್? ವಾಟ್ ಇಂಟೆಲಿಜೆನ್ಸ್ ಡಿಡ್ ದ ಸ್ಪೀಕರ್ ಹ್ಯಾವ್ ಟು ಎನ್ಶ್ಯೂರ್ that he ordered the prime minister not to come into the parliament? ಅಂದರೆ ಈ 56 ಇಂಚ್ ಸೀನಾ ಏನಾಯ್ತು ರೀ? ಇಲ್ಲಿ ಪಾರ್ಲಿಮೆಂಟ್ ಎದುರಿಸೋಕ್ಕಾಗಲ್ಲ, 12 ವರ್ಷದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಪ್ರಧಾನಮಂತ್ರಿ ಎಷ್ಟು ಧೈರ್ಯವಂತರು? ನಿಮ್ಮ ಪ್ರಶ್ನೆಗೂ ಉತ್ತರ ಇಲ್ಲ, ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದವರ ಪ್ರಶ್ನೆಗೂ ಉತ್ತರ ಇಲ್ಲ ಅಂದರೆ ಈ 56 ಇಂಚ್ ಸೀನಾ ಎಷ್ಟಿದೆ ಅಂತ ತಮಗೆ ಅರ್ಥ ಆಗುತ್ತೆ. Allegation that the Congress MPs were allegedly trying to attack or assault the Prime Minister if he enters the parliament. So that's exactly what I'm asking. What is the intel that the Speaker has that the Home Minister of India does not have? And how incapable is the Home Minister of India? And if the Prime Minister is scared to enter the parliament to answer the opposition's questions, we know that 56 inch ka seena is only in speeches. Has he addressed one press conference in the last 12 years? Has he addressed any questions posed by the opposition? In every parliament across the world, Epstein files is being discussed. Yesterday in UK parliament, they tore down the UK Prime Minister on the Epstein files. Why is he so scared to discuss the Epstein files in the parliament? Why is he so scared to discuss what happened between India and China? Why is the Prime Minister so scared to discuss the Pradhan Mantri Kaushalya Vikas Yojana CAG audit report? Are we making these stories up? It's not fiction. There are documents that are available with the US, which have been published by the government of United States. There are documents that have been published by the retired chief of staff, the general who is in the army. And these things, if it's not being discussed in the parliament, what is the Prime Minister trying to hide? And more importantly, is Mr. Om Birla sending a very, very strong message that the Home Minister of India is incompetent and he doesn't have intel? And why are you insulting women like this? Show me one instance in the history of the Indian Parliament where Indian women MPs have done any kind of atrocity, have indulged in any kind of violence or any inappropriate behavior. This is nothing but the Speaker has gone down to new laws to protect the Prime Minister, and the Prime Minister, instead of answering the nation, instead of answering the opposition in the parliament, is choosing to run away, just like how he runs away from the press. BJP has come down heavily on the cabinet that has cleared 67 crores AI cabinet yesterday has cleared AI social media monitoring system. BJP has come down heavily saying that they're trying to hold us back and trying to file more cases against us. No, see, the problem with BJP is they don't listen to their own leaders. What is Modi ji told? That misinformation is the biggest threat to democracy. What has the Chief Justice of India told? Misinformation and fake news is hampering democracy. What has the former Chief Election Commission told? He is told that the 3M, money, muscle and misinformation, is threatening the election process. And we are just trying to curtail misinformation, fake news. There is World Economic Forum reports on how fake news and fake narratives and misinformation is being used to hamper democratic processes across the world. And what are we doing illegal? We are just very clearly just stating what the information that you are reading is misinformation, malinformation, disinformation or fake news. Why is BJP so upset about it?
So it looks like their factories are going to be closed. It looks like many of their BJP leaders might become unemployed. So your cabinet has ಸರ್ ಈಗ cleared ನಿರ್ಣಯನ ballot papers. ತೆಗೆದುಕೊಂಡ್ರೆ ಸರ್ ಸದನದಲ್ಲಿ ನಿರ್ಣಯ ತಗೊಂಡಿದ್ರೆ ವಿಬಿಜಿ ರಾಮ್ಜಿ ಬಿಲ್. ಈಗ ಕರ್ನಾಟಕದಲ್ಲಿ ಆ ಮನ್ರೇಗಾ ಮುಂದುವರಿಯುತ್ತೋ ಅಥವಾ ವಿಬಿಜಿ ರಾಮ್ಜಿ ಬಿಲ್ ಅನ್ನ ನೋಡಿ, ಸದ್ಯಕ್ಕೆ ಮನ್ರೇಗಾ ಮಾರ್ಚ್ 31 ತನಕ ನಡೆಸಲೇಬೇಕಾಗ್ತದೆ. ಅದಾದ್ಮೇಲೆ ಏನ್ ಮಾಡ್ತಾರೆ ನೋಡೋಣ. ಅವ್ರ ಪ್ರಕಾರ ಇನ್ನು 6 ತಿಂಗಳು ಬೇಕು ಅಂತ ಇದ್ದಾರೆ. ಆಮೇಲೆ ಅದ್ರದ್ದು ರೂಲ್ಸ್ ಬಂದಿಲ್ಲ. ಅವ್ರು ಯಾವ ಪ್ಯಾರಾಮೀಟರ್ ಮೇಲೆ ನೋಟಿಫೈ ಮಾಡ್ತಾರೆ, ಯಾವ ಪ್ಯಾರಾಮೀಟರ್ ಮೇಲೆ ಅಲೋಕೇಶನ್ ಮಾಡ್ತಾರೆ ಅಂತ ಯಾವುದು ಕೂಡ ಬಿಲ್ನಲ್ಲಿ ಸ್ಪಷ್ಟನೆ ಇಲ್ಲ. 60 ದಿನ ನಿಷೇಧ ಮಾಡಿದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡ್ಬೋದಾಗಿತ್ತಲ್ಲ. ಇಷ್ಟು ಚೆನ್ನಾಗಿದ್ರೆ ಬಿಲ್ಲು ಯಾಕೆ ನಮ್ಮ BJP ನಾಯಕರು ಮೇಲ್ಮನೆ ಮತ್ತು ಕೆಳಗಿನ ಮನೆಯಲ್ಲಿ ಓಡೋದ್ರು? ಅಸೆಂಬ್ಲಿನಲ್ಲೂ ಉತ್ತರ ಕೊಡ್ಬೋದಾಗಿತ್ತು, ಕೌನ್ಸಿಲ್ನಲ್ಲೂ ಉತ್ತರ ಕೊಡ್ಬೋದಾಗಿತ್ತು, ಅಥವಾ ಪ್ರಶ್ನೆ ಕೇಳ್ಬೋದಾಗಿತ್ತು. ಓಡೋಗ್ಬಿಟ್ಟು ಇವತ್ತು ಜಾಹೀರಾತ್ ಮೂಲಕ ಪ್ರಶ್ನೆಗಳು ಕೇಳಿದ್ರೆ 2 ವಾರ ನಡೆಸಿದ್ವಲ್ರಿ, ಯಾಕೆ ಅದ್ರಲ್ಲಿ ಉತ್ತರ ಕೊಟ್ಟಿಲ್ಲ BJP ಅವರು? Ballot papers. ಈಗಾಗಲೇ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ ಎಲ್ಲ DC-ಗಳಿಗೆ, ಎಲ್ಲೆಲ್ಲಿ ಪಂಚಾಯತ್ ಅವಧಿ ಮುಗಿದಿದೆ ಎಲೆಕ್ಷನ್ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಿ ಅಂತ. ವಿ ವಿಲ್ ಡೂ ಇಟ್. ರಿಸರ್ವೇಶನ್ ಆಸ್ ಪರ್ ರೂಲ್ಸೇ ಆಗ್ಬೇಕಲ್ಲ. ಅದನ್ನ ನಾವೇನು ಹೊಸ ರಿಸರ್ವೇಶನ್ ಮಾಡೋಕ್ಕಾಗಲ್ಲ. ಕೆಲವು ಪುನರ್ವಿಂಗಡಣೆ ಅದಕ್ಕೂ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ ಅನ್ನ ಫಾಲೋ ಮಾಡಿ ಮಾಡ್ತೀವಿ. Conscious decision to retain the ballot paper system in panchayat system. What is wrong with that? Which rule, which law of the constitution am I overlooking or I'm breaking? Nothing. ಕಾಂಗ್ರೆಸ್ advertisement against you regarding They didn't give it against me. Sangappa is annoyed. See, you have to understand. Sangappa is annoyed. Sangappa has asked BJP, why you are keeping quiet? So they released an advertisement. What's this thing? But have they justified it? They had 2 weeks in the council and assembly to justify Modiji's new master stroke. Why didn't they do? See, BJP doesn't have a mind of its own. RSS controls it. So they are upset about Sangappa and that's why they have done it. ಕಾಂಗ್ರೆಸ್ನವರು ಗಾಂಧೀಜಿ ಉಪನಾಮ ಕದ್ದಿದ್ದಾರೆ ಅಂತ ಪ್ರಧಾನಿ ರಾಹುಲ್ ಗಾಂಧಿ ಮತ್ತೆ ಕಾಂಗ್ರೆಸ್ನವರು ಇತಿಹಾಸ ಗೊತ್ತಿರ್ಲಾರ್ದವ್ರಿಗೆ ಏನ್ರಿ ಮಾತಾಡ್ತೀರಾ? ಇವ್ರಿಗೆ ಏನಾದ್ರೂ ಇತಿಹಾಸ ಗೊತ್ತಿದ್ಯಾ? ಮೋದಿ ಅವ್ರಿಗೆ ಇತಿಹಾಸ ಗೊತ್ತಿದ್ಯಾ? ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡ್ಲಿಕ್ಕೆ ಹೊಡ್ತಾ ಇದಾರಲ್ಲ. ಎಲ್ಲ ಇತಿಹಾಸ ಪುಟಗಳನ್ನ ಹರಿದಿ ಎಲ್ಲ ಟೆಕ್ಸ್ಟ್ ಬುಕ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ, ಯೂನಿವರ್ಸಿಟಿ ಸಿಲೆಬಸ್ ಅನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಆಯ್ತ್ರಿ, ಒಂದ್ ವೇಳೆ ನಾವು ಗಾಂಧಿಯವ್ರ ಹೆಸರು ತಗೊಂಡು ನಾನು ಇವಾಗ ಬೇರೆ ಹೆಸರು ಇಟ್ಕೋಬೇಕಂತೀನಿ, ಏನು ಕಾನ್ಸ್ಟಿಟ್ಯೂಷನಲ್ಲಿ ತಪ್ಪ ಅದು? ಇವ್ರು ಸರ್ದಾರ್ ಪಟೇಲ್ ಹೆಸರು ತೆಗೆದ್ಬಿಟ್ಟು ಇವ್ರ ಹೆಸರು ಇಟ್ಕೊಂಡಿದಾರಲ್ಲ ಸ್ಟೇಡಿಯಂಗೆ, ಅದು ಸರಿನಾ? ಮೋದಿಯವರು ನರೇಂದ್ರ ಮೋದಿ ಸ್ಟೇಡಿಯಂ ಯಾರ ಹೆಸರು ಕಿತ್ತು ಮಾಡಿದ್ದು? ಇವ್ರು ನಾನು ಹೇಳಿದ್ದೀನಲ್ಲ, ಇವ್ರದ್ದು ಏನು ಗೇಮ್ ಚೇಂಜಿಂಗ್ ಇಲ್ಲ, ಬರೀ ನೇಮ್ ಚೇಂಜಿಂಗು. ಇವ್ರು ಇಷ್ಟು ಚೆನ್ನಾಗಿದ್ರೆ ಬಿಲ್ಗಳು ಯಾಕೆ ಇವ್ರು ಹೆದರ್ತಾ ಇದ್ದಾರೆ ಪಾರ್ಲಿಮೆಂಟಿಂದ ಉತ್ತರ ಕೊಡೋಕ್ಕೆ? ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂತ್ಕೊಂಡ್ಬಿಡ್ಲಿ ಸರ್, ಸಾಕು ನಮಗೆ. ನೀವು ದಿನ ಬಂದು ಇಷ್ಟೆಲ್ಲ ನಮ್ಮ ಪ್ರಶ್ನೆ ಕೇಳ್ತೀರಲ್ಲ, ನಾವು ಎಲ್ಲದಕ್ಕೂ ಉತ್ತರ ಕೊಡ್ತೀವಿ, ಸರಿನೋ ತಪ್ಪು, ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಮ್ಮ ಎದುರು ನಿಂತು ನಾವು ಮಾತಾಡ್ತೀವಿ. ಆ ಧೈರ್ಯ CM ಪ್ರಧಾನಮಂತ್ರಿಗೆ ಇಲ್ವಾ? ರಾಹುಲ್ ಗಾಂಧಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ 500 ಜನ ಪ್ರೆಸ್ನವ್ರು ಇರ್ತಾರೆ. ಅವ್ರು ಏನು ಕೇಳಿದ್ರು ಕೂಡ ಉತ್ತರಿಸ್ತಾರೆ, ಯಾವುದೇ ಮುಜುಗರ ಇರಲಾರ್ದೆ ಪ್ರಾಮಾಣಿಕವಾಗಿ. ಗೊತ್ತಿದೆ ಅಂತಾರೆ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತಾರೆ. ಪ್ರಧಾನಮಂತ್ರಿ ಅವರು ಏನ್ ಮಾಡ್ತಾರೆ? ಅವ್ರು ಕೆಲವು ಯಾರಿಗೆ ದುಡ್ಡು ಕೊಟ್ಟಿರುವಂತ ಮಾಧ್ಯಮದಾಗೆ ಅವ್ರಿಗೆ ಕರ್ಸ್ಬಿಟ್ಟು ಮಾವಿನಕಾಯಿ ಹೆಂಗ್ ತಿಂತೀನಿ, ವಾಚ್ ಯಾಕೆ ಲೆಫ್ಟ್ ಹ್ಯಾಂಡ್ ನಲ್ಲಿ ಉಲ್ಟಾ ಹಾಕೊಂತೀನಿ, ನನಗೆ ಮೆಮೊರಿ ಪವರ್ ಹೆಂಗಿದೆ, ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಉಳಿತಾ ಇದೆ, ಅದ ಚರ್ಚೆ ಮಾಡಕ್ಕಿರೋದು ಪ್ರೈಮ್ ಮಿನಿಸ್ಟರ್ ಅವರು. ಸೊ ಇದು ಅವ್ರಿಗೆ ಧೈರ್ಯ ಇದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಲಿ ಅಪ್ಪ ಮೋದಿ ಅವರು. ಅದಾದ್ಮೇಲೆ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಿ. ಕೊನೆ ಪ್ರಶ್ನೆ ಸರ್, ಶಿವಗಂಗಾ ಬಸವರಾಜ್ ಸೇರಿದಂತೆ ಕೆಲವು ಶಾಸಕರು ಹೈಕಮಾಂಡ್ ಒಂದು ನಾಯಕತ್ವದ ವಿಚಾರದ ಒಂದು ಸ್ಪಷ್ಟ ತೀರ್ಮಾನ ಕೊಡ್ಲಿ, ಆಗತ್ತೋ ಆಗಲ್ವೋ ಈ ತರದ ಒಂದು ನಮಗೆ ಕ್ಲಾರಿಟಿ. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನು ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. See, very clearly, the Congress President, Mr. Kharge,
has said that when they deem right, when they think they should intervene, they will intervene. Mr. Gandhi and Mr. Kharge will take a call when necessary. It does not matter what I say or anybody else says in front of the media. ಸರ್ ತಿರುಪತಿಯಲ್ಲಿ ಬಳಸ್ತಾ ಇದ್ದ ಲಡ್ಡುಲಿ ಕಲಬೆರಕೆ ಆಗ್ತಾ ಇದೆ ಅಂತಂದೇಳಿ ರಿಪೋರ್ಟ್ ಬಂದಿದೆ ಸರ್ ತಿರುಪತಿ ಲಡ್ಡು. ರೀ ಮೊನ್ನೆ ತಾನೇ ಇಷ್ಟೆಲ್ಲ ಪಾದಯಾತ್ರೆಗಳು BJPದವರು ಅವ್ರ ಅಲಯನ್ಸ್ ಮೆಂಬರ್ಸ್ ಮಾಡಿದ್ರಲ್ವಾ, ಉಪಮುಖ್ಯಮಂತ್ರಿಗಳು ಬೆಟ್ಟ ಎಲ್ಲ ಹತ್ತಿದ್ ನೋಡಿದ್ರಲ್ಲ, ಎಲ್ಲ ಕಲುಷಿತ ಮಾಡ್ತಾ ಇದ್ದಾರೆ ಲಡ್ಡುಗೆ. ಅದಕ್ಕೆ CBI ರಿಪೋರ್ಟೇ ಇಲ್ಲ ಅಂತ ಹೇಳ್ತು, ಅದಾದ್ಮೇಲೆ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು. ಈಗ ಮತ್ತೆ ಚಾಲು ಆಗಿದ್ಯಾ? SIT ಮಾಡಿತ್ತು ಸರ್, SIT ಯಲ್ಲಿ ಅದು ಮತ್ತೆ CBI ಏನ್ ಮಾಡಿ? CBI ಎನ್ಕ್ವೈರಿ ಕೊಟ್ಟಿದ್ರಲ್ಲ, ಮತ್ತೆ CBI SIT ವ್ಯತ್ಯಾಸ ಇದೆಯಾ? ಅಂದ್ರೆ ಮೋದಿ ಸರ್ಕಾರನ ಸುಳ್ಳು ಹೇಳ್ತಾ ಇದೆ ಅಥವಾ ಈ ಸರ್ಕಾರನ ಸುಳ್ಳು ಹೇಳ್ತಾ ಇದೆ? ಅವರಿಬ್ರು ಜಗಳಕ್ಕೆ ನಮ್ಗೆ ಯಾಕೆ ಎಳಿತಾ ಇದ್ದೀರಾ? ಇಲಾಖೆ ಪೂರ್ವಭಾವಿ ಸಭೆ ಇದೆ. ಇಲಾಖೆ ನಿಮ್ಮ ಇಲಾಖೆ ಪೂರ್ವಭಾವಿ ಸಭೆ ಇದೆ, ಬಜೆಟ್ ಇರಬಾರ್ದ? ಏನಾದ್ರು ನಿರೀಕ್ಷೆ ಇದೆ ಹೊಸದಾಗಿ? ಇವಾಗ ಹೋಗಿ ಇದು ಇರ್ತದೆ, ಬಜೆಟ್ ನಾವು ಇಲ್ಲೇ ಡಿಸ್ಕ್ಲೋಸ್ ಮಾಡು ಅಂದ್ರೆ ಮತ್ತೆ ಸದನ ಹೇಗೆ ನಡೆಸಬೇಕು?